ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮತ್ತೊಂದು ರೆಸಿಪಿ ಜೊತೆ ಬಂದಿನಿ. ನೋಡಿದ್ರೆ ಗೊತ್ತಾಗ್ಲತ್ತದ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಹೇಳಿ. ಅದು ಏನಂದ್ರ ಪುಂಡಿ ಪಲ್ಯ. ಉತ್ತರ ಕರ್ನಾಟಕದಾಗ ಜಾಸ್ತಿ ಪುಂಡಿ ಪಲ್ಯ, ಜೋಳದ ರೊಟ್ಟಿ ಉಣ್ಣೋದು. ತುಂಬಾ ಟೇಸ್ಟಿಯಾಗಿ ಅದನ್ನ ಮಾಡ್ಕೊಳ್ಬೋದು, ಮತ್ತೆ ಕಡಿಮೆ ಸಮಯದಲ್ಲಿ ಸಹ ಮಾಡ್ಕೊಳ್ಳೋದು. ಅದನ್ನ ಮಾಡೋದಕ್ಕೆ ಸ್ವಲ್ಪ ಶೇಂಗಾ ತಗೊಂಡಿದ್ದೀನಿ. ಹಾಗೆ ಪುಂಡಿ ಪಲ್ಯನ ಈ ತರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ನಷ್ಟು ತೊಗರಿಬೇಳೆ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ. ಇವಾಗ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ. ಒಂದು ಕುಕ್ಕರ್ಗೆ 1 ಬೌಲ್ನಷ್ಟು ತೊಗರಿಬೇಳೆ ಹಾಕೊಂಡು ಅದನ್ನ ವಾಶ್ ಮಾಡಿ ಅದಕ್ಕೇನೆ ನಾನಿವಾಗ ಶೇಂಗಾ ಸೇರಿಸ್ತಾ ಇದ್ದೀನಿ. ಶೇಂಗಾ ಇಷ್ಟ ಪಡದೆ ಇರೋರು ಅದನ್ನ ಸ್ಕಿಪ್ ಮಾಡ್ಬೋದು. ಅದಕ್ಕೆ ನಾನು 3 ಹಸಿ ಮೆಣಸಿನಕಾಯಿನ ಈ ತರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕಾದ್ರೆ ಜಜ್ಜಿನೂ ಹಾಕೊಳ್ಬೋದು, ನಾನು ಹಾಗೆ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿಟ್ಟಿರುವಂತ ಪುಂಡಿ ಪಲ್ಯನ ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಬೇಳೆಯನ್ನ ತಗೊಂಡಿದ್ದೆ ಆ ಕಪ್ಪಿಂದ 3 ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 1 ಕಪ್ಪು 2 ಕಪ್ಪು ನೀರಾಯ್ತು. ಇದು 3ನೇ ಕಪ್ಪು ನೀರು. 3 ಕಪ್ನಷ್ಟು ನೀರನ್ನ ಹಾಕೊಂಡು ಇದಕ್ಕೆ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು 3 ವಿಜಿಲ್ನ ಕೂಗಿಸ್ಕೊತೀನಿ ಅಷ್ಟೇ. ನೋಡ್ಬೋದು 3 ವಿಜಿಲ್ನ ಕೂಗಿಸ್ಕೊಂಡ ನಂತರ ಯಾವ ತರ ಆಗ್ಯದ ಅಂತ ಹೇಳಿ. ಈ ತರ ಪುಂಡಿ ಪಲ್ಯ ರೆಡಿ ಆಗ್ಯದ. ಎಷ್ಟು ಬೇಗನೆ ಮಾಡ್ಕೊಳ್ಬೋದಲ್ವಾ. ಎಲ್ಲಾನು ಒಮ್ಮೆ ಕುಕ್ಕರ್ಗೆ ಹಾಕೊಂಡು ಇಷ್ಟೇ ಸುಲಭವಾಗಿ ಪುಂಡಿ ಪಲ್ಯನ ಮಾಡ್ಕೊಳ್ಬೋದು. ಇವಾಗ ಇದಕ್ಕೇನು ಮಾಡೋದಿಲ್ಲ, ನೀಟಾಗಿ ಎಲ್ಲಾ ಪುಂಡಿ ಪಲ್ಯವನ್ನ ಈ ತರ ಮುಗಿಸ್ಕೊಳ್ಳೋದಷ್ಟೇ. ನಮ್ ಕಡೆ ನಾವು ಇದನ್ನ ಮುಗುಚೋದು ಅಂತ ಹೇಳ್ತೀವಿ. ನಿಮ್ ಕಡೆ ಏನಂತೀರಾ ಅಂತ ಕಮೆಂಟ್ ಮಾಡಿ. ಪುಂಡಿ ಪಲ್ಯ ಯಾವುದು ಕಾಣದೇ ಇರೋ ಹಾಗೆ ನೀಟಾಗಿ ಇದನ್ನ ಮುಗಿಸ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗ್ತದ್ರಿ. ಸಿಂಪಲ್ ಆಗಿ ಮಾಡುವಂತ ನಮ್ಮ ಪುಂಡಿ ಪಲ್ಯ ತುಂಬಾ ರುಚಿಕರವಾಗಿರ್ತದ. ಒಂದು ಬಿಸಿ ರೋಟಿ, ಅದರ ಜೊತೆ ಸ್ವಲ್ಪ ಪುಂಡಿ ಪಲ್ಯ, 1-2 ಮೆಣಸಿನಕಾಯಿ, ಸೈಡಲ್ಲಿ ಈರುಳ್ಳಿ ಇಟ್ಕೊಟ್ರೆ ಉಂಡೆ ಇರೋರೇ ಇಲ್ಲ. ಪ್ರತಿಯೊಬ್ರು ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಇದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ. ತಡ ಮಾಡಬೇಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.